ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸತಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸತ್ಕರ್ತೃ ನಮಃ. ಓಂ ತುವಿನೃಮ್ಣ ಭೀಮಂ ಯಾಹಿ ಪ್ರಪಥ್ಯನ್ನವ ಸೋಪಮದ್ರಿಕ್ಪ್ರಚ ಶ್ರುತಶ್ರಾವಯ ಚರ್ಷಣಿಭ್ಯಃ ಅಪೂರ್ವ್ಯಾ ಪುರುತಮಾನ್ಯಸ್ಮೈ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 247ನೇಯ ಸತ್ಕರ್ತ ಅನ್ನುವ ನಾಮ, ಹಾಗೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇದೆಲ್ಲವನ್ನು ಕೂಡ ನಾವೀಗ ನೋಡಬೇಕಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಆ ಸತ್ಕರ್ತ ಅನ್ನುವ ನಾಮಕ್ಕೆ ಸಂಬಂಧಿಸಿದಂಥ ಅರ್ಥಗಳನ್ನು, ಹಾಗೆ ಆ ಮೂಲ ಋಗ್ವೇದದ ಮಂತ್ರಕ್ಕೆ ಸಂಬಂಧಪಟ್ಟಂಥ ಅರ್ಥಗಳನ್ನು, ಇದೆಲ್ಲವನ್ನು ಕೂಡ ಈಗ ನೋಡೋಣ. ಸತ್ಕರ್ತ ಅಂದರೆ, ಸತ್ ಅಂದರೆ ಉತ್ಕೃಷ್ಟವಾದ್ದು ಅಂತ ಅರ್ಥ. ಸತ್ಕರ್ತ ಅಂದರೆ ಉತ್ಕೃಷ್ಟವಾದ್ದನ್ನು ಮಾಡುವವನು ಅಂತ ಅರ್ಥ. ಸತ್ ಅಂದರೆ ವ್ಯಕ್ತ ಅಂತ ಅರ್ಥ. ಜಗತ್ತು ಮೂಲತಃ ಅವ್ಯಕ್ತವಾಗಿತ್ತು. ಅವ್ಯಕ್ತವಾದ ಈ ಜಗತ್ತನ್ನು ಸತ್ತನ್ನಾಗಿ, ವ್ಯಕ್ತವನ್ನಾಗಿ ಮಾಡುವವನು ಅಂತ ಒಂದು ಅರ್ಥನೂ ಕೂಡ ಅದರಿಂದ ಬರ್ತದೆ. ಮತ್ತೆ ಸತ್ ಅಂದರೆ ಸತ್ಯ ಅಂತ ಅರ್ಥ. ಸತ್ಯವಾದನ್ನೇ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಮತ್ತೊಂದು ಅರ್ಥ. ವಿಶ್ವಂ ಸತ್ಯಂ ಭಗವಾನ ಯುವೋರಿದಾಪಶ್ಚನ ಪ್ರಮಿನಂತಿ ವೃತಂ ವಾಮ್ ಅಂತ ಭಗವಂತ ಮತ್ತು ಲಕ್ಷ್ಮೀದೇವಿ ಇವರಿಬ್ಬರು ಸೇರಿ ಮಾಡುವ ಈ ಸೃಷ್ಟಿ ಏನಿದೆ ಅದು ಸತ್ಯ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಸತ್ ಅಂದರೆ ಸತ್ಯವಾದ ಸೃಷ್ಟಿಯನ್ನೇ ಮಾಡುವವನು, ಅಸತ್ಯವಾದ ಸೃಷ್ಟಿಯನ್ನು ಮಾಡುವವನಲ್ಲ. ಮತ್ತೆ ಸತ್ಕರ್ತ ಆ ಸಜ್ಜನರನ್ನ, ಭಕ್ತರನ್ನ ಮಾನ್ಯರನ್ನಾಗಿ ಮಾಡುವವನು. ಅವರಿಗೆ ಆ ಸಜ್ಜನರ, ಅವರಿಗಿಂತ ಕೆಳಗಿರುವ ಮೇಲಿರುವ ಎಲ್ಲರ ದೃಷ್ಟಿಯಿಂದಲೂ ಕೂಡ ಅವರಿಗೊಂದು ಗೌರವದ ಸ್ಥಾನವನ್ನು ತಂದುಕೊಡುವವನು ಅಂತ ಇನ್ನೊಂದು ಅರ್ಥ. ಸತ್ ಅಂದರೆ ಪ್ರಾಣ ಅಂತ ಅರ್ಥ. ಆ ಪ್ರಾಣನಿಗೆ ಸೃಷ್ಟಿಯನ್ನು ಮಾಡುವವನು. ಸದಿತಿ ಪ್ರಾಣ ಅಂತ ಐದರಿಯ ಉಪನಿಷತ್ತು ನಡೆಯುವುದರಿಂದ ಸಚ್ಛಬ್ದ ವಾಚ್ಯನಾದ ಪ್ರಾಣನಿಗೂ ಕೂಡ ಸೃಷ್ಟಿಯಾದಿಕರ್ತ. ಸತ್ ಅಂದರೆ ಸಜ್ಜನರು, ಅವರಿಗೆ ಸತ್ ಅಂದರೆ ಮುಕ್ತರು, ಮುಕ್ತರನ್ನಾಗಿ ಮಾಡುವವನು ಅಂತ ಇನ್ನೊಂದು ಅರ್ಥ. ಸನ್ ಅಂದರೆ ಸ್ವಯಂ, ಸನ್ ಅಂದರೆ ಸಾಧುಗುಣ ಪರಿಪೂರ್ಣ ಅಂತ ಅರ್ಥ. ಸನ್ ಸಾಧುಗುಣ ಪರಿಪೂರ್ಣತ್ವಾತ್, ಗುಣಪರಿಪೂರ್ಣ, ಹಾಗೆ ಕರ್ತಾನು ಕೂಡ ಆಗಿದ್ದಾನೆ ಅಂತ ಇನ್ನೊಂದು ಅರ್ಥ ನಾವು ನೋಡುವಂಥ ಅರ್ಥ. ಹೀಗೆ ಸತ್ಕರ್ತ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಕೆಲವು ಅರ್ಥಗಳನ್ನು ನೋಡಿದ್ದೀವಿ. ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವು ಅರ್ಥಗಳನ್ನು ನಾವು ನೋಡಬೇಕು. ಇಲ್ಲಿ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ 2-3 ಅರ್ಥಗಳನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಭಕ್ತರಿಗೆ ಸಂಪತ್ತನ್ನು ಕೊಡುವವನು ಅಂತ ಒಂದು ಅರ್ಥ. ಭಕ್ತರಿಗೆ, ಸಜ್ಜನರಿಗೆ ಮುಕ್ತರನ್ನಾಗಿ ಮಾಡುವವನು ಅಂತಲೂ ಗೋವಿಂದಾಚಾರ್ಯ ಹೇಳಿದ ಅರ್ಥವನ್ನು ಇಲ್ಲೂ ಕೂಡ ಉಪಯೋಗ ಮಾಡ್ಕೋಬಹುದು ಈ ಬೃಹತಿ ಮಂತ್ರಕ್ಕೆ. ಸಜ್ಜನರನ್ನ, ಭಕ್ತರನ್ನ ಜ್ಞಾನ ಭಾಗಿಗಳನ್ನಾಗಿ ಮಾಡ್ತಾರೆ. ಸನ್ ಅಂದರೆ ಸಜ್ಜನರು ಅಂತ ಒಂದು ಅರ್ಥ, ಜ್ಞಾನಿಗಳು ಅಂತ ಮತ್ತೊಂದು ಅರ್ಥ. ಹೀಗೆ ಜ್ಞಾನವನ್ನು ಕೂಡ ಅವ್ರಿಗೆ ಕೊಡ್ತಾನಾದ್ರಿಂದ ಆತ ಸತ್ಕರ್ತ. ಹೀಗೆ ಇವಿಷ್ಟು ಅರ್ಥಗಳನ್ನು ನಾವಿಲ್ಲಿ ಅನುಸಂಧಾನ ಮಾಡ್ಕೋಬಹುದು. ಇಷ್ಟೇ ಅರ್ಥಗಳನ್ನೇ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ವರ್ಣನೆ ಮಾಡಿದ್ದಾರೆ. ಭಗವಂತರಾಯರು ಕೂಡ ದಿವೋದಾಸ ಮೊದಲಾದ ಭಕ್ತರನ್ನ ಈ ಇಂದ್ರ ಸಂಪದ್ಭಾಗಿಗಳನ್ನಾಗಿ ಮಾಡಿದ ಅಂತ ಅರ್ಥವನ್ನೇ ವರ್ಣನೆ ಮಾಡಿದ್ದಾರೆ. ಹೀಗೆ
ಇದು ಆ ಮೂಲ ಮಂತ್ರಕ್ಕೆ ಸಂಬಂಧಪಟ್ಟಂಥ ಆ ಸತ್ಕರ್ತ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತಹ ಅರ್ಥಗಳನ್ನು ನಾವು ನೋಡಿದ್ದಾಯಿತು. ಇನ್ನು ಮುಂದೆ ಆ ಬೃಹತಿ ಮಂತ್ರ ಏನಿದೆ, ಆ ಬೃಹತಿ ಮಂತ್ರಕ್ಕೆ ಮೂಲವಾದ ಋಗ್ವೇದದ 6ನೇ ಮಂಡಲದ 31ನೇ ಸೂಕ್ತದಲ್ಲಿ ಇದೇನು ಈ ಮಂತ್ರ ಬಂದಿದೆ, ಅದಕ್ಕೆ ಸಂಬಂಧಪಟ್ಟ ಕೆಲವು ಅರ್ಥಗಳನ್ನು ಕೂಡ ನೋಡಬೇಕು. ಹಾಗೆ 32ನೇ ಸೂಕ್ತದಲ್ಲಿಯೂ ಒಂದಿಷ್ಟು ಭಾಗ ಇದಕ್ಕೆ ಸಂಬಂಧಪಟ್ಟದ್ದಿದೆ. ತುವಿನ್ರಮ್ನ ಭೀಮಂ ಯಾಹಿ ಪ್ರಪತ್ತಿನ್ ನವಸೋಪ ಮದ್ರಿಕ್ ಪ್ರಚ ಶ್ರುತಶ್ರಾವೇ ಚರ್ಷಣಿಭ್ಯ ಅನ್ನೋದು 31ನೇ ಸೂಕ್ತದಲ್ಲಿ ಬಂದಿದೆ. ಇಷ್ಟು ಅಪೂರ್ವ ಪುರುತಮಾನ್ಯಸ್ಮೈ ಅನ್ನೋದು 32ನೇ ಸೂಕ್ತದಲ್ಲಿ ಬಂದಿದೆ. ಬೃಹತಿ ಸಹಸ್ರ ಪುಸ್ತಕವನ್ನು ನೀವು ಮುಂದೆ ಇಟ್ಕೊಂಡು ನೋಡ್ತಿದ್ರೆ ಅದರಲ್ಲಿ ಕೆಳಗೆ ಅಡಿ ಟಿಪ್ಪಣಿಯಲ್ಲಿ ಹಾಕಿರ್ತಾರೆ. ಋಗ್ವೇದದ 6ನೇ ಮಂಡಲದ 32ನೇ ಸೂಕ್ತ ಅಪೂರ್ವ ಪುರುತಮಾನ್ಯಸ್ಮೈ ಅಲ್ಲಿಂದ, ಅದಕ್ಕಿಂತ ಹಿಂದಿಂದೆಲ್ಲವೂ 31ನೇ ಸೂಕ್ತ. ಅಲ್ಲಿ ಆ ಮೊದಲು ಏನು ಭಾಗ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಅರ್ಥಗಳನ್ನು ಈಗ ನಾವು ನೋಡಬೇಕು. ಮುಂದೆ 32ನೇ ಸೂಕ್ತದಲ್ಲಿ ಬಂದಿರುವಂಥ ಮಾತಿನ ಅರ್ಥವನ್ನು ನೋಡಬೇಕು. ತುವಿನ್ರಮ್ನ ಭೀಮಂ, ಮೂಲ ಮಂತ್ರ ಇರುವುದು 5ನೇ ಮಂತ್ರ, ಅದು 31ನೇ ಸೂಕ್ತದಲ್ಲಿ 5ನೇ ಮಂತ್ರ. ಸ ಸತ್ಯ ಸತ್ವನ್ ಮಹತೆ ರಣಾಯ ರಥಮಾತಿಷ್ಠ ತುವಿನ್ರಮ್ನ ಭೀಮಂ ಯಾಹಿ ಪ್ರಪಥ್ಯನ್ನವಸೋಪ ಮದ್ರಿಕ್ ಚ ಶ್ರುತಶ್ರಾವೇ ಚರ್ಷಣಿಭ್ಯ ಅಂತ 5ನೇ ಮಂತ್ರ. ಅದಾದ್ಮೇಲೆ ಅಪೂರ್ವ ಪುರುತಮಾನ್ಯಸ್ಮೈ ಅನ್ನೋದು 32ನೇ ಸೂಕ್ತದಲ್ಲಿ 1ನೇ ಮಂತ್ರ. ಮಹತೆ ರಣಾಯ ರಥಮಾತಿಷ್ಠ ಅನ್ನುವವರೆಗೆ ಈ ಹಿಂದಿನ ಮಂತ್ರದಲ್ಲಿ ನಾವು ಎಲ್ಲವನ್ನು ಕೂಡ ನೋಡಿ ಮುಗಿಸಿದ್ದೀವಿ. ಇನ್ನು ನಾವು ನೋಡಬೇಕಾಗಿದ್ದು ತುವಿನ್ರಮ್ನ ಭೀಮಂ ಅಂತ. ಅಲ್ಲಿ ಪ್ರಪಥಿನ್ ಪ್ರಕೃಷ್ಟವಾದ ಮಾರ್ಗವುಳ್ಳ ಅಂತ ಇಂದ್ರನಿಗೆ ಒಂದು ಅನ್ವಯ ಮಾಡಿದ್ದಾರೆ ಸಾಯಣಾಚಾರ್ಯರು. ಪ್ರಕೃಷ್ಟ ಮಾರ್ಗವುಳ್ಳ ಇಂದ್ರನೇ, ಪ್ರಕೃಷ್ಟವಾದ ಶ್ರೇಷ್ಠವಾದ ಮಾರ್ಗದಲ್ಲಿ ಯಾವತ್ತೂ ಸಾಗುವ ಇಂದ್ರನೇ ಅಂತ ಅರ್ಥ. ತುವಿನ್ರಮ್ಣ ಅಂತಿದೆ. ತುವಿ ಅಂದ್ರೆ ಬಹಳ ಅಂತ ಅರ್ಥ, ನೃಮ್ಣ ಅಂದ್ರೆ ಧನ ಅಂತ, ಸಂಪತ್ತುಳ್ಳ ಇಂದ್ರ ಅಂತ ಮತ್ತೊಂದು ಅರ್ಥ. ಭೀಮಂ ಅಂತಂದ್ರೆ ಭಯಂಕರವಾಗಿ, ಭೀಮಂ ಭಯಂಕರಂ ಆತ್ಮೀಯಂ ರಥಮಾತಿಷ್ಠ, ನಿನ್ನ ಭಯಂಕರವಾದ ರಥವನ್ನೇರು, ಶತ್ರುಗಳ ಎದೆ ನಡಗಿಸುವಂತಹ ರಥವನ್ನೇರು ಅಂತ. ಅವಸ ಅಂದ್ರೆ ರಕ್ಷಣೆಯ ಸಾಧನ, ರಕ್ಷಣೆಯೇ ಸಹ, ನಮಗೆಲ್ರಿಗೂ ರಕ್ಷಣೆ ಕೊಡ್ತಾ ನೀನು ಆ ರಥವನ್ನು ಏರಬೇಕು. ಮದ್ರಿಕ್ ಅಂದ್ರೆ ನನಗೆ ಅಭಿಮುಖವಾಗಿ, ಆ ಮಂತ್ರವನ್ನು ಯಾರು ಕಂಡಿದ್ದಾನೆ, ಮಂತ್ರವನ್ನು ಯಾರು ಪಾರಾಯಣ ಮಾಡ್ತಾರೆ ನಮ್ಮಂಥವ್ರು, ಅವರೆಲ್ಲರಿಗೂ ಕೂಡ ಅಭಿಮುಖನಾಗಿ ಭಗವಂತ ಬರಬೇಕು ಅಂತ ಅದರ ತಾತ್ಪರ್ಯ. ಶ್ರುತ ಅಂದ್ರೆ ವಿಶ್ರುತ, 3 ಲೋಕದಲ್ಲೂ ಖ್ಯಾತನಾದ ಇಂದ್ರನೇ. ಚರ್ಷಣಿಭ್ಯ ಅಂದ್ರೆ ಪ್ರಜೆಗಳಿಗೆ, ಎಲ್ಲ ಪ್ರಜೆಗಳಿಗೆ ನೀನು ಪ್ರಶ್ರಾವಯ, ನಿನ್ನ ಭಕ್ತರಾದ ನಮ್ಮ ಬಗ್ಗೆ ಈ ಜಗತ್ತಿಗೆಲ್ಲ ಕಡೆಯೂ ಕೂಡ ನೀನು ತಿಳಿಸು. ಸರ್ವಾಸು ಪ್ರಜಾಸು ಮಧ್ಯೆ ಅಸ್ಮಾನ್ ಪ್ರಖ್ಯಾತಾನ್ ಕುರು ಇತ್ಯರ್ಥ, ಸಮಸ್ತ ಪ್ರಜೆಗಳ ನಡುವೆಯೂ ಕೂಡ ನಮ್ಮನ್ನು ಖ್ಯಾತರನ್ನಾಗಿ ಮಾಡು ಅಂತ ಅದರ ತಾತ್ಪರ್ಯ. ಮುಂದೆ ಅಪೂರ್ವ ಪುರುತಮಾನ್ಯಸ್ಮೈ ಅನ್ನುವಂಥ ಮಂತ್ರ. ಅಪೂರ್ವ ಅಂದ್ರೆ ಅಪೂರ್ವಾಣಿ, ಪೂರ್ವಹಿ ಅಕೃತಾನಿ, ಹಿಂದಿನವರು ಯಾರಿಗೂ ಕೂಡ ಗೊತ್ತಿಲ್ಲದ, ಅವರು ಮಾಡಿಲ್ಲದ, ಹೊಸದಾದದ್ದು ಅಂತ ಅರ್ಥ. ಪುರುತಮಾನಿ ಅಂದ್ರೆ ಬಹಳ ಅಂಥ. ವಚಾಂಸಿ ಅಂತಿದೆ ಮುಂದೆ, ಅಲ್ಲಿ ಆ ಮಂತ್ರದಲ್ಲಿ ಮುಂದೆ ವಚಾಂಸಿ ಅಂತ ಬರ್ತದೆ. ಅದು ಈ ಮಂತ್ರಕ್ಕೆ ನಮಗೆ ಸಂಬಂಧಪಟ್ಟಿಲ್ಲ, ಆದರೆ ಮೂಲ ಋಗ್ವೇದದಲ್ಲಿ ವಚಾಂಸಿ ಅಂದ್ರೆ ಮಾತುಗಳನ್ನು, ಹಿಂದ್ಯಾರು ಮಾಡಿಲ್ಲದ ಹೊಸ ಮಂತ್ರಗಳನ್ನು ನಾವು ನಿನಗೆ ಸ್ತೋತ್ರ ರೂಪವಾಗಿ ಮಾಡ್ತೇವೆ ಅಂತ ಅಲ್ಲಿ ತಾತ್ಪರ್ಯ. ಹೀಗಿದಿಷ್ಟು ಸಾಯಣಾಚಾರ್ಯ ಹೇಳಿದಂತಹ ಅರ್ಥಗಳನ್ನು ನಾವು ನೋಡಿದ್ದೀವಿ. ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದು ನೋಡಬೇಕು. ಅವರು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥವನ್ನು ಹೇಳಿದವರು, ಅದನ್ನೀಗ ನಾವು ಗಮನಿಸಬೇಕು. ಈ ಸತ್ಕರ್ತ ಅನ್ನುವಂಥ ನಾಮ ಏನಿದೆ, ಇದು 244ನೇ ನಾಮ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಬೇರೆ ಬೇರೆ ಸಂಖ್ಯೆಗಳನ್ನೇ ಕೊಟ್ಟಿರ್ತಾರೆ. 244ನೇ ನಾಮ. 243ನೇ ನಾಮ ಸಗ್ರಿ ರಾಘವೇಂದ್ರ ಆಚಾರ್ಯರ ದೃಷ್ಟಿಯಲ್ಲಿ.
ಆ ಸತ್ಕರ್ತ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ದಸ್ಯೋರ ಶಿಕ್ಷೋ ಯತ್ರ ಶಚ್ಚಾಶ ಜೀವೋ ದಿವೋದಾಸಾಯ ಸುನ್ವತೆ ಸುಚಕ್ರೆ ಭರದ್ವಾಜಾಯ ಗೃಣತೆ ವಸೂನಿ ಸಸ ಅಂತ ಹೀಗೆ 244ನೇ ಬೃಹತಿ ಮಂತ್ರ. ಆದರೆ ನಮ್ಮ ದೃಷ್ಟಿಯಲ್ಲಿ ಇದು 248ನೇದ್ದು. ಮತ್ತು ಆ ಬೃಹತಿ ಮಂತ್ರವೂ ಬೇರೆ ಇದೆ. ರಘುನಾಥ ಸ್ವಾಮಿಗಳು ಯಾವುದನ್ನ ಅನುಸರಿಸಿದ್ದಾರೆ ಅದನ್ನೇ ನಾವು ಕೂಡ ಈಗ ಅನುಸರಿಸ್ತಾ ಇದ್ದೀವಿ. ಹೀಗೆ ಅರ್ಥ ಅದಕ್ಕೆ. ಮುಂದೆ ಅಲ್ಲಿ ಸತಃ ಸತ್ಕರ್ತ ಅಂದರೆ ಸಜ್ಜನರಾದ ದಿವೋದಾಸ ಮೊದಲಾದ ಭಕ್ತರಿಗೆ ನೀನು ಸಂಪತ್ತನ್ನು ಕೊಟ್ಟವನು ಅಂತ. ಯಾಕೆ ದಿವೋದಾಸ ಅಂತ ಅವ್ರು ತಗೊಂಡಿದ್ದಾರೆ ಅಂದರೆ ಭಗವಂತಾಚಾರ್ಯರು ಪರಿಗ್ರಹ ಮಾಡಿದ ಆ 244ನೇ ಬೃಹತಿ ಮಂತ್ರದಲ್ಲಿ ದಸ್ಯೋರ ಶಿಕ್ಷೋ ಯತ್ರ ಶಚ್ಯ ಶಚೀವೋ ದಿವೋದಾಸಾಯ ಅಂತಿದೆ. ಅದನ್ನು ನಾವು ಹಿಂದೆ ನೋಡಿ ಆಗಿದೆ. ಆದ್ದರಿಂದ ದಿವೋದಾಸ ಮೊದಲಾದ ಭಕ್ತರಿಗೆ ನೀನು ಸಂಪತ್ತನ್ನು ಕೊಡಬೇಕು ಅಂತ ಅವರು ಅರ್ಥ ಮಾಡಿದ್ದಾರೆ. ಅವಸ್ ಅಂದರೆ ರಕ್ಷಣಾ ಸಾಧನ. ಭಕ್ತರ ರಕ್ಷಣೆಗೆ ಏನೇನನ್ನು ತೊಗೊಂಡು ಬರಬೇಕು ಆ ಎಲ್ಲ ಆಯುಧಗಳನ್ನು ಕೂಡ ನೀನು ತೊಗೊಂಡು ಬರಬೇಕು. ಶ್ರುತ ಅಂದರೆ ಶಾಸ್ತ್ರದಲ್ಲಿ ಪ್ರಸಿದ್ಧನಾದವನು ಅಂತ ಅರ್ಥ. ಚರ್ಷಣಿಗಳು ಅಂದರೆ ಪ್ರಜೆಗಳು. ಅವರಿಗೆ ನೀನು ನಮಗೆ ನಿನ್ನ ಕೀರ್ತಿಯನ್ನು ಶ್ರವಣ ಮಾಡಿಸ್ಬೇಕು. ನಿನ್ನ ಕೀರ್ತಿಯನ್ನು ನೀನು ಶ್ರವಣ ಮಾಡಿಸಿದ್ರೆ ನಮಗೆಲ್ಲರಿಗೂ ಕೂಡ ಅದು ಅರ್ಥ ಆಗ್ತದೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಅಧ್ಯಾತ್ಮದ ಸಾಧನೆಯನ್ನು ಮುಂದುವರಿಸ್ತೇವೆ ಅಂತ ತಾತ್ಪರ್ಯ. ಪ್ರಪಥಿನ್ ಅಂದರೆ ಪ್ರಕೃಷ್ಟ ಮಾರ್ಗ ರೂಪ, ಭಗವಂತನೇ ಸ್ವಯಂ ಮಾರ್ಗ ಅಂತ ಅರ್ಥ ಬರೀತಾರೆ ಭಗವಂತಾಚಾರ್ಯರು. ಯಾಕೆಂದರೆ ಅವನೇ ಗಮ್ಯ, ಅವನೇ ಮಾರ್ಗ. ತನ್ನಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕಾದ ಮಾರ್ಗವೂ ಅವನೇ. ಏಷ ಪಂಥಾಹ ಏತತ್ ಕರ್ಮ ಅಂತ ಐತರೇಯ ಉಪನಿಷತ್ತಿದೆ. ಏಷ ಏವ ಸದಾ ಪಂಥ ಭಗವಾನ್ ಪುರುಷೋತ್ತಮ ನಿತ್ಯಂ ಸ್ವಪ್ರಾಪ್ತಿ ಹೇತುತ್ವಾತ್ ಅಂತ ಐತರೇಯ ಭಾಷ್ಯದಲ್ಲಿ ಕೂಡ ಭಗವಂತ ಅವನೇ ಮಾರ್ಗ. ಯಾಕೆಂದರೆ ನಮ್ಮನ್ನು ತನ್ನಲ್ಲಿಗೆ ಕರ್ಕೊಂಡು ಹೋಗುವವನು ಅವನೇ. ಜಗತ್ತಿನಲ್ಲಿ ಮಾರ್ಗ ಬೇರೆ, ಗಮ್ಯ ಬೇರೆ. ಆದರೆ ಇಲ್ಲಿ ಮಾತ್ರ ಅವನೇ ಗಮ್ಯ, ಅವನೇ ಮಾರ್ಗ. ಮಾರ್ಗ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಅವನನ್ನು ಮಾರ್ಗ ಅಂತ ವರ್ಣನೆ ಮಾಡಿದ್ದು ನಮ್ಗೆ ಗೊತ್ತಿದ್ದೇ ಇದೆ. ಮತ್ತೆ ಮದ್ರಿಕ್ ಅಂದರೆ ನನಗೆ ಅಭಿಮುಖನಾಗಿ ಬರಬೇಕು ಅಂತ ಹೀಗೆ ಅರ್ಥವನ್ನು ಭಗವಂತಾಚಾರ್ಯರು ಕೂಡ ವರ್ಣನೆ ಮಾಡಿದ್ದಾರೆ. ಇದಿಷ್ಟು ಆ ಮೂಲ ಋಗ್ವೇದದ ಮಂತ್ರದ ಅರ್ಥ. ಅಲ್ಲಿ ಭಗವಂತ ರಥವನ್ನು ಏರಿ ಬರ್ತಾನೆ ಅಂತ ಅನ್ನೋದು ಒಂದು ಸರಿ. ಇನ್ನೊಂದು ಅಧ್ಯಾತ್ಮದಲ್ಲಿ ರಣ ಅಂದರೆ ಜ್ಞಾನವೆಂಬ ಯುದ್ಧ, ರಥ ಅಂದರೆ ದೇಹ ಎಂಬ ರಥ ಅಂತ ಅರ್ಥವನ್ನ ಭಗವಂತಾಚಾರ್ಯರು ಕೂಡ ಬರೆದೇ ಇದ್ದಾರೆ. ಅದನ್ನು ಈ ಹಿಂದಿನ ಮಂತ್ರದಲ್ಲಿ ನಾವು ನೋಡಿ ಮುಗಿಸಿದ್ದೀವಿ. ಇನ್ನು ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡಿದ್ದಾರೆ, ಸಂಪಾದಿತವಾದ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಎರಡು 247ನೇ ಮಂತ್ರ ಇದು. ನಾವೀಗಾಗಲೇ ಅದನ್ನು ನೋಡಿದಂತೆ ಸತ್ಕರ್ತ ಅಂತ. ನಾನು ಸ್ವಲ್ಪ ಸಂಖ್ಯೆ ಯಾವಾಗಾದ್ರೂ ವ್ಯತ್ಯಾಸ ಮಾಡಿ ಹೇಳಿದ್ರೆ ಅದನ್ನು ನೀವು ನೋಡ್ಕೊಳ್ಬೇಕು. ಹಿಂದೆ ಯಾವ ಸಂಖ್ಯೆಯನ್ನು ಹೇಳಿದ್ದೆ, ಹಿಂದಿನ ಮಂತ್ರಕ್ಕೆ ಯಾವ ಸಂಖ್ಯೆ ಹೇಳಿದ್ದೆ, ಆ ಪ್ರಕಾರ ಅದನ್ನು ನೀವು ಹೊಂದಿಸ್ಕೊಳ್ಬೇಕು. ಹಿಂದಿನದು ವಿಭೂ ಅಂತ ನಾಮ, ಅದು 246ನೇ ನಾಮ, ಇದು 247ನೇದ್ದು. ಎಲ್ಲಿಯಾದರೂ ಒಂದು ಕಡೆಯಿಂದ 248 ಅಂತ ನಾನು ಇದನ್ನು ಹೇಳಿದರೆ ಅದನ್ನು ನೀವು ತಿದ್ಕೊಳ್ಬೇಕು. ವಸ್ತುತಃ ಇದು 247ನೇಯ ನಾಮ ಇದು. ಅದಕ್ಕೆ ರಘುನಾಥ ಸ್ವಾಮಿಗಳು ಹೇಳುವ ಅರ್ಥ ಬಹುತೇಕ ಸಾಯಣಾಚಾರ್ಯರ ಅರ್ಥವನ್ನು ಹೊಂದಿಕೊಂಡದ್ದೇ ಇರ್ತದೆ. ಹೇ ತುವಿನ್ರುಮ್ನ ಅಂದರೆ ಬಹು ಸುಖ. ಸಾಯಣಾಚಾರ್ಯರು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದ್ರು. ಸಾಯಣಾಚಾರ್ಯರ ಅರ್ಥಕ್ಕೂ ರಘುನಾಥ ಸ್ವಾಮಿಗಳ ಅರ್ಥಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಅನ್ನೋದನ್ನ ಮುಂದೆ ನಾನು ಅರ್ಥ ಹೇಳುವಾಗ ಎರಡಕ್ಕೂ ಕಂಪೇರ್ ಮಾಡಿ ಹೇಳಿರ್ತೇನೆ. ತುವಿನ್ರುಮ್ನ ಅಂದರೆ ಬಹು ಸುಖವುಳ್ಳ ಭಗವಂತನೇ. ಭೀಮಂ ರಥಮಾಸ್ಥಾಯ,
ಭಯಂಕರವಾದ ರಥವನ್ನು ಏರಿ ಬಾ ಅಂತ ಅದರ ತಾತ್ಪರ್ಯ. ಈ ನೋಡಿ, ಈ ಮಂತ್ರದಲ್ಲಿ ಭೀಮಂ ಅಂತಿದೆ, ಆದರೆ ರಥ ಅಂತ ಇರಲಿಲ್ಲ. ರಥ ಅಂತ ಹಿಂದಿನ ಮಂತ್ರದಲ್ಲಿದೆ. ಅದಕ್ಕಾಗಿ ರಥ ಅಂತ ಅನ್ನೋದನ್ನು ಅವರು ತಗೊಂಡಿದ್ದಾರೆ. ಅವಸ್ ಅಂದ್ರೆ ಅನ್ನ ಅಂತ ಅರ್ಥ ಬರೀತಾರೆ ರಘುನಾಥ ಸ್ವಾಮಿಗಳು. ನನಗೆ ಅನ್ನ ತೆಗೆದುಕೊಂಡು ಬಾ. ಮದ್ರಿಕ್ ಅಂದ್ರೆ ನನಗೆ ಸಮ್ಮುಖನಾಗಿ ಬಾ. ಪ್ರಪಥಿನ್ ಪ್ರಕೃಷ್ಟವಾದ ಮಾರ್ಗವನ್ನು ನನಗೆ ತೋರುವ ಭಗವಂತನೇ, ಹೀಗರ್ಥ. ಅಥವಾ ಪ್ರಕೃಷ್ಟ ಮಾರ್ಗ ಸ್ವರೂಪನೇ ಆದವನು ನೀನೇ. ಏಷ ಪಂಥಾಯಿತ ಕರ್ಮ ಅಂತ ಅನ್ನೋದನ್ನ ಅವರು ಕೂಡ ಉದ್ಧರಿಸಿದ್ದಾರೆ. ಐತರಿ ಉಪನಿಷತ್ತಿನ ಮಾತದು. ಶ್ರುತ ಅಂದ್ರೆ ವಿಶ್ರುತ, ಪ್ರಸಿದ್ಧನಾದ ಇಂದ್ರನೇ. ಚರ್ಷಣಿಭ್ಯ ಪ್ರಜೆಗಳಿಗೆ, ಈ ಜಗತ್ತಿನ ಎಲ್ಲ ಪ್ರಜೆಗಳಿಗೂ ಕೂಡ ನಮ್ಮ ಬಗ್ಗೆ ತಿಳಿಸು, ನಮ್ಮನ್ನು ಜಗತ್ತಿನ ಎಲ್ಲ ಕಡೆಯೂ ಖ್ಯಾತರನ್ನಾಗಿ ಮಾಡುವ. ಮತ್ತೆ ವಯಂಚ ಅಸ್ಮೈ ತುಭ್ಯಂ. ಅಸ್ಮೈ ಅಂದ್ರೆ ಇವನಿಗೆ ಅಂತ ಅರ್ಥ. ಇವನಿಗೆ ಅಂದ್ರೆ ಯಾರಿಗೆ? ಕಣ್ಣೆದುರಿಗಿರುವ ಈ ಭಗವಂತನಿಗೆ ಅಂತ ಅರ್ಥ. ಕಣ್ಣೆದುರಿಗಿರುವ ಭಗವಂತನನ್ನು ಇವನು ಅಂತನೂ ಅನ್ಬಹುದು, ನೀನು ಅಂತನೂ ಅನ್ಬಹುದು. ಅದಕ್ಕಾಗಿ ಅಸ್ಮೈ ಅಂದ್ರೆ ಇವನಿಗೆ ಅಂತ ಅರ್ಥ ಇರುವುದನ್ನ ತುಭ್ಯಂ ಅಂತ ಅರ್ಥ ಬರೆದಿದ್ದಾರೆ. ಹೊಸ ರೀತಿಯಾದ ಬೇರೆಯವರು ಮಾಡದೇ ಇರುವ ಸ್ತೋತ್ರಗಳನ್ನು ನಾವೆಲ್ಲರೂ ಕೂಡ ಸೇರಿ ನಿನಗೆ ಮಾಡ್ತೇವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇನ್ನ ಸತ್ಕರ್ತ ಅನ್ನುವ ನಾಮ ಏನ್ ಅರ್ಥವನ್ನು ಹೇಳ್ತದೆ? ಭಕ್ತಾನ್ ಸತಃ ಪ್ರಖ್ಯಾತಾನ್ ಕರೋತಿ. ಭಕ್ತರನ್ನ ಸತ್ಗಳನ್ನಾಗಿ ಮಾಡ್ತಾನೆ. ಭಕ್ತ ಅನ್ನಂತ ವಿಶೇಷ್ಯ, ಸತ್ ಅಂತ ಅನ್ನೋದು ವಿಶೇಷಣ. ಭಕ್ತರನ್ನ ಸತ್ಗಳನ್ನಾಗಿ ಮಾಡ್ತಾನೆ ಅಂದ್ರೆ ಪ್ರಖ್ಯಾತರನ್ನಾಗಿ ಮಾಡ್ತಾನೆ ಅಂತ ನಿರುಕ್ತಿ ಅದಕ್ಕೆ, ಸತ್ಕರ್ತ ಅಂತ ಅನ್ನೋದಕ್ಕೆ. ಅದು ಇಲ್ಲಿ ಈ ಬೃಹತಿ ಮಂತ್ರದಲ್ಲಿ ಅಸ್ಮಾನ್ ಪ್ರಶ್ರಾವಯ ಅಂತ ಈಗ ಬಂದೇ ಇದೆ. ಆದ್ರಿಂದ ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಸಂಬಂಧ ಇದೆ ಅಂತ ರಘುನಾಥ ಸ್ವಾಮಿಗಳ ದೃಷ್ಟಿಕೋನ. ಇನ್ನು ಮುಂದೆ ಈ 247ನೇ ನಾಮಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಅರ್ಥ ಮಾಡಿದ್ದೇನೆ ಅಂತ ಅನ್ನೋದನ್ನ ಈಗ ಮುಂದೆ ಹೇಳುವನಿದ್ದೇನೆ. ಈ 3 ಜನ ಹೇಳಿದ ಅರ್ಥಗಳನ್ನು ಸ್ವಲ್ಪ ಅದರಲ್ಲಿ ಸೇರಿಸ್ಕೊಂಡಿದ್ದೇನೆ. ತುವಿನ್ ರಮಣ ಅಂದ್ರೆ ಬಹುಬಲ, ಬಹುಬಲ ಮತ್ತು ಬಹುಧನ, ಇವೆರಡೂ ಅರ್ಥಗಳನ್ನು ಭಗವಂತಾಚಾರ್ಯ ಹೇಳ್ತಾರೆ. ತುವಿ ಅಂದ್ರೆ ಬಹಳ ಅಂತ ಅರ್ಥ, ರಮಣ ಅಂದ್ರೆ ಬಲವೂ ಆಗ್ಬೋದು ಧನವೂ ಆಗ್ಬೋದು, ಇದು ಭಗವಂತಾಚಾರ್ಯ ಅರ್ಥ. ಬಹು ಸುಖ ಅಂತ ಅರ್ಥ, ಇದು ರಘುನಾಥ ಸ್ವಾಮಿಗಳ ಅರ್ಥ. ಪ್ರಪಥಿನ್ ಅಂದರೆ ಪ್ರಕೃಷ್ಟವಾದ ಮಾರ್ಗವನ್ನು ಕೊಡುವ ಭಗವಂತನೇ, ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ. ಪ್ರಕೃಷ್ಟ ಮಾರ್ಗ, ನೀನೇ ಪ್ರಕೃಷ್ಟ ಮಾರ್ಗನಾದವನು ಅನ್ನೋ ಅರ್ಥ ರಘುನಾಥ ಸ್ವಾಮಿಗಳು ಮತ್ತೆ ಭಗವಂತಾಚಾರ್ಯ ಹೇಳಿದ ಅರ್ಥ. ಅವಸ ಅಂದರೆ ರಕ್ಷಣೆಯ ಸಾಧನೆಗಳು, ಅನ್ನ ಅಂತ ಅರ್ಥ ಮಾಡಿದ್ದಾರೆ, ಅದನ್ನು ಕೂಡ ನಾವು ನೋಡಿದ್ದೀವಿ. ರಕ್ಷಣಾ ಸಾಧನಗಳನ್ನು ನಿನ್ನ ಕೈಯಲ್ಲಿ ಹಿಡಿದು ಬಾ, ಶಂಖ ಚಕ್ರ ಗದಾ ಪದ್ಮ ಸರ್ವಪ್ರಹರಣಾಯುಧನಾಗಿ ನನ್ನ ಬಳಿಗೆ ಬಾ ಅಂತ ಅದರ ತಾತ್ಪರ್ಯ ಆಗ್ತದೆ. ಮದ್ರಿಕ ನನಗೆ ಅಭಿಮುಖನಾಗಿ ಭಗವಂತಾಚಾರ್ಯರು. ಮತ್ತು ಸಮೀಪಕ್ಕೆ ಬಾ ಅಂತ ರಘುನಾಥ ಸ್ವಾಮಿಗಳು. ಭೀಮಂ ಅಂತಿದೆಯಲ್ಲ, ಭೀಮಂ ಅಂತಂದ್ರೆ ಭಯಂಕರವಾದ ಅಂತ ಅರ್ಥ ಆಗ್ತದೆ. ಭಯಂಕರವಾದದ್ದು ಯಾವುದು? ಅದು ವಿಶೇಷಣ, ಅದಕ್ಕೊಂದು ವಿಶೇಷ ಬೇಕು. ರಥ ಅಂಥೇಳಿ ಹಿಂದಿನ ಮಂತ್ರದಲ್ಲಿ ಬಂದದನ್ನು ತಗೊಂಡಿದ್ದಾರೆ ರಘುನಾಥ ಸ್ವಾಮಿಗಳು. ಅದು ಹಿಂದಿನ ಮಂತ್ರದಲ್ಲಿ ಬಂದದನ್ನು ಯಾಕೆ ತಗೊಳ್ಬೇಕು? ಅದು ಬೇಡ ಅಂತ ನಾನು ಆಲೋಚನೆ ಮಾಡಿ ಭೀಮಂ ಅಂತ ಅನ್ನೋದು ಕ್ರಿಯಾ ವಿಶೇಷಣವಾಗಿ ಎಜೆಕ್ಟಿವ್ ಆಗಿ ಅಡ್ವರ್ಬ್ ಆಗಿ ಮಾಡ್ಕೊಂಡಿದ್ದೇನೆ. ಶತ್ರುಗಳೇ ಎದೆ ನಡಗಿಸುವಂತೆ, ಶತ್ರುಗಳಿಗೆ ಭಯವಾಗುವಂತೆ ನೀನು ನನ್ನ ಬಳಿಗೆ ಬಾ ಅಂತ ಅದರ ತಾತ್ಪರ್ಯ. ಉಪಯಾಹಿ, ಭೀಮಂ ಉಪಯಾಹಿ ಅಂತ ಅದರ ತಾತ್ಪರ್ಯ. ಶತ್ರುಗಳಿಗೆ ಭಯ ಹುಟ್ಟಿಸುತ್ತಾ ಬಾ ಅಂತ. ಅದು ಈ ವರಾಹ ಪುರಾಣದಲ್ಲಿ, ಮಹಾಭಾರತದಲ್ಲಿ ವರಾಹ ರೂಪಿಯಾದ ಭಗವಂತನ ವರ್ಣನ ನಮಗೆ ನೆನಪಿಗೆ ಬಂತು. ತಥೋ ವರಾಹ ಸಂವೃತ್ತ ಏಕಶೃಂಗೋ ಮಹಾದ್ಯುತಿ ರಕ್ತಾಭ್ಯಾಂ ಭಯಂ ಉತ್ಪಾದಯನ್ನಿವ, ರಕ್ತಾಭ್ಯಾಂ ನಯನಾಂತಾಭ್ಯಾಂ ಭಯಂ ಉತ್ಪಾದಯನ್ನಿವ. ತನ್ನ ಕೆಂಪಾದ ಕಣ್ಣುಗಳಿಂದ ಹಾಗೆ ಮಹಾಗರ್ಜನೆಯಿಂದ ಆ ಶತ್ರುಗಳು ಎದೆ ನಡಗಿಸ್ತಾ ಆ ವರಾಹ ಬಂದ ಅಂತ ಅಲ್ಲಿ ವರ್ಣನೆ ಇದೆ. ಅದು ವರಾಹ ರೂಪದ ವರ್ಣನೆ ನೆನಪಿಗೆ ಬಂತು ಅಂತ ನಾನು ಹೇಳಿದೆ ಅಷ್ಟೆ. ವಸ್ತುತಃ ಅಲ್ಲದೆ ಹೋದ್ರೂ ನರಸಿಂಹ ವರಾಹ ಇತ್ಯಾದಿ ಎಲ್ಲ ರೂಪಗಳು ಕೂಡ ಆ ಭಗವಂತನ ರೂಪಗಳು ಭಯಂಕರವಾಗಿ ಇದ್ದೇ ಇರ್ತವೆ, ಅದು ನಮ್ಗೆ ಗೊತ್ತಿದೆ. ಹೀಗೆ ಭೀಮಂ ಅಂತನ್ನುವುದು ಅಡ್ವರ್ಬ್, ಕ್ರಿಯಾ ವಿಶೇಷಣ. ಅದು ಉಪಯಾಹಿ ಬಾ ಅನ್ನುವುದಕ್ಕೆ ವಿಶೇಷಣ. ಹೇಗೆ ಬರಬೇಕು ಅಂದ್ರೆ ಭಯಂಕರವಾಗಿ ಬಾ. ಅದಲ್ಲದೆ ಶ್ರುತ ಅಂದ್ರೆ ನೀನು ಜಗತ್ತಿನಲ್ಲಿ ಪ್ರಸಿದ್ಧ, ಶಾಸ್ತ್ರದಲ್ಲಿ ಪ್ರಸಿದ್ಧನಾದವನು. ಚರ್ಷಣಿಭ್ಯ ಅಂದ್ರೆ ಜ್ಞಾನಿಗಳಿಗೆ ಮತ್ತು ಪ್ರಜೆಗಳಿಗೆ ಎರಡೂ ಅರ್ಥ ಇಟ್ಕೊಳ್ಳೋಣ. ಹಿಂದೆ ನಾವು ಅದನ್ನು ನೋಡಿದ್ದೀವಿ. ಚರ್ಷಣಿಗಳು ಅಂದ್ರೆ
ಪ್ರಜೆಗಳು ಅಂತಲೂ ಅರ್ಥ ಆಗ್ತದೆ. ಕೃಷ ಧಾತುವಿನಿಂದ ಅದು ಹುಟ್ಟಿದ್ದಾದ್ರಿಂದ ಚರ್ಷಣಿ ಅನ್ನೋ ಶಬ್ದಕ್ಕೆ ಜ್ಞಾನಿ ಅಂತ ಕೂಡ ಅರ್ಥ ಆಗ್ತದೆ. ಚರ್ಷಣಿ ಮತ್ತು ಕೃಷ್ಟಿ ಎರಡೂ ಶಬ್ದವೂ ಕೂಡ ಚೆನ್ನಾಗಿ ಶಾಸ್ತ್ರದ ಕೃಷಿಯನ್ನು ಮಾಡಿರುವ ಜ್ಞಾನಿಗಳನ್ನು ಹೇಳ್ತದೆ ಅಂತ ಹಿಂದೆ ನೋಡಿದ್ದೀವಿ. ಅಪೂರ್ವ್ಯ ಅಂತ ಅದಕ್ಕೆ ಅಪೂರ್ವಾಣಿ, ಅಪೂರ್ವಾಣಿ ಅನ್ನೋದರ ಸಂಕ್ಷಿಪ್ತ ರೂಪವೇ ಅಪೂರ್ವ್ಯ. ಪುರುತಮಾನಿ ಅಂದರೆ ಬಹಳ. ಇವೆಲ್ಲವನ್ನು ಕೂಡ ಈ ಅಪೂರ್ವ ಮತ್ತು ಪುರುತಮಾನಿ ಇವೆರಡೂ ಯಾವುದಕ್ಕೆ ವಿಶೇಷಣ ಅಂದರೆ ಅಂತ ಶಾಸ್ತ್ರಗಳನ್ನು. ಈ ಅಸ್ಮೈ ಅಂದರೆ ಸಮೀಪವರ್ತಿನೆ. ಅಸ್ಮೈ ಅಂತ ಅನ್ನೋದಕ್ಕೆ ನಿನಗೆ ಅಂತ ಅರ್ಥ ಮಾಡಿದ್ದಾರೆ ರಘುನಾಥ ಸ್ವಾಮಿಗಳು. ನಾವು ಈಗಾಗಲೇ ಅದನ್ನು ನೋಡಿದ್ದೇವೆ. ಅಸ್ಮೈ ಅಂತಂದರೆ ಸಮೀಪವರ್ತಿಯಾದ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ ನಾನು. ಸಮೀಪವರ್ತಿಯಾದ ಎರಡು ಅರ್ಥ ಮಾಡಿದ್ದೇನೆ ಅದಕ್ಕೆ. ಸಮೀಪವರ್ತಿಯಾದದ್ದು ಭಗವಂತನ ರೂಪ. ಆ ಭಗವಂತನ ರೂಪದ ಸಾಕ್ಷಾತ್ಕಾರಕ್ಕಾಗಿ ಹೊಸ ಹೊಸ ಸ್ತೋತ್ರಗಳನ್ನು ನಾವು ಮಾಡಬೇಕಾಗಿದೆ. ಆ ಸ್ತೋತ್ರಗಳನ್ನು ನಮ್ಮ ಬಾಯಿಂದ ನೀನೇ ನುಡಿಸ್ಬೇಕು. ಸಮೀಪವರ್ತಿಯಾದ ರೂಪ ಅಂದರೆ ನಮ್ಮ ಹೃದಯ ಗುಹೆಯಲ್ಲಿರುವಂಥ ರೂಪ. ಆ ಹೃದಯ ಗುಹೆಯಲ್ಲಿರುವಂಥ ರೂಪ ಅದು ಅದರ ಸಾಕ್ಷಾತ್ಕಾರ ನಮಗಾಗಬೇಕಾಗಿದೆ. ಆ ಚತುರ್ಥಿ ವಿಭಕ್ತಿಗೆ ಆ ರೂಪದ ಸಾಕ್ಷಾತ್ಕಾರಕ್ಕಾಗಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಭಗವದ್ ರೂಪಾಯ ಅಂದರೆ ತತ್ ಸಾಕ್ಷಾತ್ಕಾರಾಯ ಅಂತ ನನ್ನ ಅನ್ವಯಾರ್ಥದಲ್ಲಿ ನಾನು ಬರೆದಿರುವುದು ಅದಕ್ಕಾಗಿ. ಆ ಭಗವತ್ ರೂಪದ ಸಾಕ್ಷಾತ್ಕಾರ ಆಗಬೇಕಾದ್ರೆ ನಾನಾ ರೀತಿಯಾದ ಸ್ತೋತ್ರ ನಾವು ಮಾಡಬೇಕು. ಆ ಸ್ತೋತ್ರಗಳನ್ನು ನೀನೇ ನಮಗೆ ಹೊಸ ಹೊಸ ಮಂತ್ರಗಳನ್ನು ಅರ್ಥಪುರಸ್ಸರವಾಗಿ ಕಲಿಸಿಕೊಡಬೇಕು ನೀನೇ ಅಂತ ಅರ್ಥ. ಇದು ಹೀಗೆ ಒಂದು ಅಸ್ಮೈ ಅಂದರೆ ಸಮೀಪವರ್ತಿಯಾದ ಭಗವದ್ ರೂಪ, ಅದರ ಸಾಕ್ಷಾತ್ಕಾರ ಅಂತ ಒಂದು ಅರ್ಥ ನಾನು ಮಾಡ್ಕೊಂಡಿದ್ದೇನೆ. ಇನ್ನೊಂದು ಅಸ್ಮೈ ಅಂದರೆ ಈ ಸಾಧಕನಿಗಾಗಿ. ಯಾವ ಈ ಸಾಧಕ? ನಾನೇ ಸಾಧಕ. ನನಗೆ ನನ್ನ ಲಾಭಕ್ಕಾಗಿ. ನನ್ನ ಲಾಭ ಯಾವುದು? ಮೋಕ್ಷ. ಆ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಿದ್ವಾರ ಮುಕ್ತಿ, ಅದೇ ನನ್ನ ಲಾಭ. ಅಸ್ಮೈ ಸಾಧಕಾಯ ಇತ್ಯೇವ ಸಮೀಚೀನಂ. ಈ ವ್ಯಕ್ತಿಗಾಗಿ ನಾನು ನಿನ್ನನ್ನೇನು ಸ್ತೋತ್ರ ಮಾಡ್ತಿದ್ದೇನೆ, ನನಗಾಗಿ ನೀನು ಈ ಮಂತ್ರಗಳನ್ನು ನನಗೆ ಹೊಸ ಹೊಸ ಮಂತ್ರಗಳನ್ನು ನನ್ನ ಬಾಯಿಂದ ನುಡಿಸು ಅಂತ ಅದರ ತಾತ್ಪರ್ಯ. ಅಂತೂ ಅಸ್ಮೈ ಅಂತ ಅನ್ನೋದಕ್ಕೆ ಸಮೀಪವರ್ತಿನಿ ಅಂತ ಒಂದು ಅರ್ಥ ಮಾಡಿದೆ. ಸಮೀಪವರ್ತಿ ಆದದ್ದು ಯಾರು? ಒಂದು ಸಾಧಕ ಅಥವಾ ಭಗವದ್ ರೂಪ. ಇವಿಷ್ಟು ಅರ್ಥಗಳನ್ನು ನಾನು ಮಾಡ್ಕೊಂಡಿದ್ದೇನೆ ನನ್ನ ಅನುಸಂಧಾನಕ್ಕಾಗಿ. ಪ್ರಶ್ರಾವಯ ಅಂದರೆ ಪ್ರಕರ್ಷೇಣ ಬೋಧಯ. ಹಯಗ್ರೀವ ಮೊದಲಾದ ರೂಪದಿಂದ. ವರಾಹನ ರೂಪವೂ ಕೂಡ ಹೌದು. ವರಾಹನ ರೂಪವನ್ನು ನಾನು ಹೇಳಿದ್ದೇನಿದೆ ಅದು ಆಕಸ್ಮಿಕ ಅಲ್ಲ. ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ ಅಂತ ಆ ವರಾಹ ರೂಪನನ್ನ ವಿದ್ಯಾಗುರು ಜ್ಞಾನ ಅಂತ ವರ್ಣನೆ ಮಾಡ್ತಾರೆ. ಆದ್ದರಿಂದ ವರಾಹ, ಹಯಗ್ರೀವ, ಧನ್ವಂತರಿ ಮೊದಲಾದ ರೂಪಗಳಿಂದ ಬೇರೆ ಬೇರೆ ಶಾಸ್ತ್ರಗಳನ್ನು ನನಗೆ ಉಪದೇಶ ಮಾಡು ಅಂತ ಅದರ ತಾತ್ಪರ್ಯ. ಹೀಗೆ ಆ ಮಂತ್ರದ ಅನ್ವಯಾರ್ಥ ನೋಡಿದ್ದೀವಿ. ಈಗ ಇನ್ನು ಮುಂದೆ ಆ ಸತ್ಕರ್ತ ಅನ್ನೋದಕ್ಕೆ ಅರ್ಥ ಏನು? ಸತಃ ಅಂದರೆ ದಿವೋದಾಸಾದಿ ಭಕ್ತ ಜನರನ್ನ ಸಜ್ಜನರ ಸಂಪದ್ಭರಿತರನ್ನಾಗಿ ಮಾಡ್ತಾನೆ ಅಂತ ಅರ್ಥ ಭಗವಂತಾಚಾರ್ಯ ಹೇಳಿದ್ದು. ಅವ್ರು ಹೇಳಿದ್ರು ಅಲ್ಲಿ ಬರ್ದಿದ್ದೇನೆ ಅಷ್ಟೇ. ಯಾಕಂದ್ರೆ ದಿವೋದಾಸ ಅನ್ನೋ ಮಂತ್ರ ಅನ್ನುವ ಶಬ್ದ ಅವರು ತಗೊಂಡ ಬೃಹತಿ ಮಂತ್ರದಲ್ಲಿದೆ. ನಾವು ನೋಡ್ತಿರುವ ಬೃಹತಿ ಮಂತ್ರದಲ್ಲಿ ದಿವೋದಾಸ ಅನ್ನೋದು ಇಲ್ಲವೇ ಇಲ್ಲ, ನಮಗದು ಗೊತ್ತಿದೆ. ಆ ದಿವೋದಾಸಾದಿ ಭಕ್ತ ಜನರನ್ನ ಸಂಪದ್ಭರಿತರನ್ನಾಗಿ ಮಾಡ್ತಾನೆ ಅಂತ ಒಂದರ್ಥ. ಇನ್ನೊಂದು ಸತ್ ಅಂದ್ರೆ ಪ್ರಾಣ, ಅವನಿಗೂ ಸೃಷ್ಟ್ಯಾದಿಗಳನ್ನ ಮಾಡುವವನು ಸಜಿತಿ ಪ್ರಾಣ ಅಂತ ಐತರೇಯ ಉಪನಿಷತ್ತು. ಮತ್ತೆ ಮತ್ತೊಂದರ್ಥ ಸತ್ ಅಂದ್ರೆ ಸಜ್ಜನರು, ಅವರನ್ನ ಸತಃ ಮುಕ್ತರನ್ನಾಗಿ ಮಾಡ್ತಾನೆ ಅಂತ ಮತ್ತೊಂದರ್ಥ. ಹೀಗೆ ಸತಾಂಗತಿ ಅಂತ ಹಿಂದೊಂದು ನಾವು ನೋಡಿದ್ದೇವೆ. ಸಂಸಾರದಲ್ಲಿ ಇದ್ದವರಿಗೂ ಅವನೇ ಗತಿ. ಸತಾಂ ಅನ್ನೋ ಶಬ್ದಕ್ಕೆ ಸದಲು ವಿಶರಣ ಗತಿ ಅವಸಾಧನೇಶು ಅಂತ ಅರ್ಥ ಇದೆ. ಸಂಸಾರದಲ್ಲಿ ಇದ್ದು ಕ್ಲೇಶ ಪಡ್ತಾ ಇರುವವರು ಅವರಿಗೆ ಈಗ ಸತ ಅಂದ್ರೆ ಸಂಸಾರದಲ್ಲಿದ್ದು ಕ್ಲೇಶ ಪಡ್ತಿರುವವರು. ಸತ್ ಅಂದ್ರೆ ಅವರಿಗೆ ಜ್ಞಾನವನ್ನು ಕೊಡುವುದರಿಂದ ಅವರು ಸತ್ತಾಗ್ತಾರೆ. ನಾಳೆ ಅವರೇ ಮುಕ್ತರಾಗುವುದರಿಂದ ಅವರು ಸತ್ತಾಗ್ತಾರೆ. ಈ ಸತ್ ಅನ್ನೋದಕ್ಕೆ ಕ್ಲೇಶ ಪಡ್ತಿರುವವರು, ಆ ಕ್ಲೇಶದ ನೀಗುವಿಕೆಗಾಗಿ ಜ್ಞಾನವನ್ನು ಪಡೆಯುವವರು, ಜ್ಞಾನವನ್ನು ಪಡೆದು ಮುಕ್ತರಾಗುವವರು. ಇಷ್ಟೆಲ್ಲ ಅರ್ಥಗಳು ಕೂಡ ಅಲ್ಲಿ ನಮಗೆ ದೊರೆಯುತ್ತವೆ.
ಹೀಗೆ ಬನ್ನಂಜ ಗೋವಿಂದಾಚಾರ್ಯ ಹೇಳಿದಂಥ ಅರ್ಥವನ್ನು ಕೂಡ ಇಟ್ಕೊಂಡಿದ್ದೇನೆ. ಸತಃ ಅಂದರೆ ಸದ್ಭಕ್ತಾನ್ ಜ್ಞಾನಭಾಗಿನಃ ಕರೋತಿ, ಭಕ್ತರಿಗೆ ಜ್ಞಾನವನ್ನು ಕೊಡ್ತಾನೆ ಈ ಭಗವಂತ. ಸನ್ ಸುಧಿ ಕೋವಿದೋ ಬುಧ ಅಂತಿರೋದ್ರಿಂದ ಸತ್ ಅಂದರೆ ಜ್ಞಾನಿ ಅಂತ ಅರ್ಥ. ಭಕ್ತರನ್ನು ಜ್ಞಾನಿಗಳನ್ನಾಗಿ ಮಾಡ್ತಾನೆ ಅಂತ ಇದನ್ನೊಂದು ಅರ್ಥ. ಇದನ್ನೇ ಈ ನಾಮದ ಅರ್ಥವನ್ನೇ ಬೃಹತಿ ಮಂತ್ರ ಶ್ರುತಶ್ರಾವಯ ಚರ್ಷಣಿಭ್ಯ ಅಪೂರ್ವ್ಯ ಪುರುತಮಾನ್ಯಸ್ಮೈ ಅಂತ ವ್ಯಾಖ್ಯಾನ ಮಾಡಿದೆ. ಶ್ರುತ ಶಾಸ್ತ್ರದಲ್ಲಿ ಪ್ರಸಿದ್ಧನಾದ ಭಗವಂತನೇ, ನೀನು ಸರ್ವಜ್ಞ ಅಂತನೂ ಆ ಶ್ರುತಾನು ಶಬ್ದಕ್ಕೆ ಅರ್ಥ. ಶ್ರಾವಯ ನಮಗೆ ಉಪದೇಶ ಮಾಡು, ಪ್ರಜೆಗಳ ಚರ್ಷಣಿಭ್ಯ ಜ್ಞಾನಿಗಳಿಗೂ ಉಪದೇಶ ಮಾಡು, ಅಜ್ಞಾನಿಗಳೇ ಆದ ನಮಗಂತೂ ಉಪದೇಶ ಬೇಕಾಗಿಯೇ ಇದೆ. ಹೊಸ ಹೊಸ ಮಂತ್ರಗಳನ್ನು ನಮಗೆ ಕಲಿಸು, ಹೊಸ ಹೊಸ ಅರ್ಥಗಳನ್ನೂ ಕಲಿಸು. ಅದು ನಿನ್ನ ಅನುಗ್ರಹ ಇದ್ದರೆ ಸಾಧ್ಯ ಅಂತದ್ರ ತಾತ್ಪರ್ಯ. ಮತ್ತು ಗೋವಿಂದಾಚಾರ್ಯ ಹೇಳಿದಂಥ ಅರ್ಥ ಏನಿದೆಯಲ್ಲ, ಭಕ್ತರನ್ನು ಮುಕ್ತಿ ಮಾರ್ಗಗಾಮಿಗಳನ್ನಾಗಿ ಮಾಡ್ತಾನೆ ಅಂತ, ಆ ಅರ್ಥವೂ ಕೂಡ ಪ್ರಪಥಿನ್ ಅನ್ನುವ ಶಬ್ದದಿಂದ ಈ ಬೃಹತಿ ಮಂತ್ರದಲ್ಲಿ ವ್ಯಕ್ತ ಆಗಿದೆ. ಅವರೆಲ್ಲರಿಗೂ ಕೂಡ ಮಾರ್ಗವನ್ನು ತೋರಿಸುವಂಥವನು ಈ ಭಗವಂತ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಇಷ್ಟ ಅರ್ಥಗಳನ್ನೆಲ್ಲವನ್ನು ಕೂಡ ಸತ್ಕರ್ತ ಅನ್ನುವ ನಾಮ ಹೊರಹೊಮ್ಮಿಸ್ತದೆ. ಅದನ್ನು ಬೃಹತಿ ಮಂತ್ರ ತನ್ನ ಒಡಲೊಳಗಿರುವಂಥ ಶ್ರುತಶ್ರಾವಯ ಚರ್ಷಣಿಭ್ಯ ಅಪೂರ್ವ ಪುರುತಮಾನ್ಯಸ್ಮೈ ಪ್ರಪಥಿನ್ ಇತ್ಯಾದಿ ಶಬ್ದಗಳಿಂದ ವ್ಯಾಖ್ಯಾನ ಮಾಡ್ತದೆ. ಹೀಗೆ ಇವತ್ತು ಆ ಅನ್ವಯಾರ್ಥವನ್ನು ನಾವು ನೋಡಿದ್ದೀವಿ, ಈ ಮಂತ್ರಕ್ಕೆ ಸಂಬಂಧಪಟ್ಟಂಥ ಅನ್ವಯಾರ್ಥವನ್ನು. ನಾಳೆ ಇದರ ಭಾವಾರ್ಥವನ್ನು, ಹಾಗೆ ಸತ್ಕರ್ತ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಅನೇಕ ಉಲ್ಲೇಖಗಳು, ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ, ಶಂಕರಾಚಾರ್ಯರ ವ್ಯಾಖ್ಯಾನ, ಪರಾಶರ ಭಟ್ಟರ ವ್ಯಾಖ್ಯಾನ, ಹಾಗೆ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ, ಅದಕ್ಕನುಸಾರವಾಗಿ ಸತ್ಕರ್ತ ಅನ್ನುವ ನಾಮದ ಅರ್ಥ, ಇದೆಲ್ಲವನ್ನು ಕೂಡ ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹೊಸಿಕೆ ಹಾಕಿದಿರೋ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.